ಹಾಯ್, ವೆಲ್ಕಮ್ ಬ್ಯಾಕ್ ಟು ಐಸಿರಿ ಚಾನಲ್. ಬನ್ನಿ, ಇವತ್ತು ನಾವು ಒಂದು ಸಿಂಪಲ್ ಆಗಿರೋಂಥ ಡಿಶ್ಶು ಸ್ವೀಟ್ ಕೊಕೊನಟ್ ಲಡ್ಡು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ನಿಮ್ಮ ಮಕ್ಕಳು ಏನಾದರೂ ಸ್ವೀಟ್ ಬೇಕು, ಚಾಕ್ಲೇಟ್ ಬೇಕು ಅಂತ ಹಠ ಮಾಡ್ತಿದ್ದಾರಾ? ನೀವು ಬೇಕ್ರಿಗೆ ಹೋಗಿ ಸ್ವೀಟ್ ಎಲ್ಲ ತರೋ ಅಷ್ಟು ಟೈಮಲ್ಲಿ ಮನೆಯಲ್ಲೇ ಕ್ವಿಕ್ಕಾಗಿ ರೆಸಿಪಿನ ಕೂಡ ಮಾಡ್ಕೋಬೋದು. ಅಷ್ಟೇ ಅಲ್ಲದೆ ದೇವ್ರ ನೈವೇದ್ಯಕ್ಕೂ ಕೂಡ ಇನ್ಸ್ಟೆಂಟ್ ಮಾಡ್ಕೋಬೋದು. ಯಾರಾದರೂ ಗೆಸ್ಟ್ ಬಂದರೂ ಕೂಡ ಬೇಗನೆ 10 ನಿಮಿಷದಲ್ಲಿ ಈ ರೆಸಿಪಿನ ಮಾಡ್ಕೋಬೋದು. ಟೆಂಪಲ್ಗೆ ಹೋಗಿ ಬಂದು ನಿಮ್ಮ ಹತ್ರ ಕಾಯಿ ಮಿಕ್ಕಿದೆಯಾ, ಏನಪ್ಪ ಮಾಡೋದು ಇದರಲ್ಲಿ ಸ್ವೀಟ್ ರೆಸಿಪಿ, ಹೋಳಿಗೆ ಎಲ್ಲ ಮಾಡೋದಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡಬೇಡಿ, 2 ಇಂಗ್ರೀಡಿಯೆಂಟ್ಸ್ ಇದ್ದರೂ ಕೂಡ ಸಾಕು. ಡ್ರೈ ಫ್ರೂಟ್ಸ್ ಎಲ್ಲ ಬೇಕು ಅನ್ನೋದೇನು ಅದೆಲ್ಲ ಇಲ್ಲ, ಅದೆಲ್ಲ ಕಂಪ್ಲೀಟ್ಲಿ ಆಪ್ಷನಲ್ ಆಗಿರುತ್ತೆ. ಬನ್ನಿ, ಇಷ್ಟು ರುಚಿಯಾಗಿರೋಂತಹ ಕೊಕೊನಟ್ ಲಡ್ಡು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತು 2 ಕಪ್ಪು ತೆಂಗಿನಕಾಯಿ ತುರಿ, 1 ಕಪ್ಪು ಸಕ್ಕರೆ, ನಾನಿಲ್ಲಿ ಬ್ರೌನ್ ಶುಗರ್ ತೊಗೊಂಡಿದ್ದೀನಿ, 5ರಿಂದ 6 ಏಲಕ್ಕಿ ಬೇಕು ಅನ್ನೋರು ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಕಾಯಿನ ನಾನು ಗ್ರೇಟರಲ್ಲಿ ತುರ್ಕೊಂಡಿರೋದ್ರಿಂದ ಸ್ವಲ್ಪ ದಪ್ಪ ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ನಾನಿಲ್ಲಿ ಮಿಕ್ಸಿ ಮಾಡ್ಕೊಳ್ತಿದ್ದೀನಿ. ನೀವೇನಾದರೂ ಕಾಯಿ ತುರ್ದಿರೋದಾದರೆ ಈ ಥರ ಮಿಕ್ಸಿಗೆ ಹಾಕ್ಕೊಳೋದೇನು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ನಾನು ಇದನ್ನ ಸ್ವಲ್ಪ ಮಿಕ್ಸಿನಲ್ಲಿ ರುಬ್ಕೊಂಡಿದ್ದೀನಿ. ಈ ರುಬ್ಕೊಂಡಿರೋದಕ್ಕೆ ನಿಮಗೆ ಸ್ವೀಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಅರ್ಧ ಕಪ್ಗಿಂತ ಕಮ್ಮಿ ಬೇಕು ಅನ್ನೋರು ಕೂಡ ಸ್ವೀಟ್ನ ಕಮ್ಮಿ ಹಾಕ್ಕೋಬೋದು. ಸ್ವಲ್ಪ ಸ್ವೀಟ್ ಜಾಸ್ತಿನೇ ಬೇಕು ಅನ್ನೋರು 1 ಕಪ್ ಆದರೂ ಹಾಕ್ಕೊಳ್ಳಿ, ಇಲ್ಲ 2 ಕಪ್ ಕಾಯಿ ತುರಿಗೆ 2 ಕಪ್ಪೇ ಬೇಕಾದ್ರೆ ಸಕ್ಕರೆನೂ ಹಾಕ್ಕೋಬೋದು, ಇಲ್ಲ 1 ಕಪ್ ಹಾಕ್ಕೋಬೋದು, ಇಲ್ಲ ಬರೀ 3/4 ಕಪ್ ಸಕ್ಕರೆ ಹಾಕ್ಕೋಬೋದು. ನಿಮ್ಗೆ ಯಾವ ಥರ ಸ್ವೀಟ್ ಬೇಕು ಅಂತ ಅನಿಸುತ್ತೋ ಅಷ್ಟು ಪ್ರಮಾಣದಲ್ಲಿ ಸಕ್ಕರೆನ ಹಾಕ್ಕೊಳ್ಳಿ. ಇಲ್ಲಿ ಏಲಕ್ಕಿನೂ ಕೂಡ ಹಾಕ್ಕೊಂಡು ನಾನು ರುಬ್ಕೊಂಡಿದ್ದೀನಿ. ನೀವು ಕಾಯಿ ತುರಿದಿರೋರಾದರೆ ಏಲಕ್ಕಿನ ಕುಟ್ಟಿ ಮೇಲ್ಗಡೆ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು, ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಬೇಕು. ನಾನಿಲ್ಲಿ ಬ್ರೌನ್ ಶುಗರ್ ಹಾಕಿರೋದ್ರಿಂದ ಇದು ನೋಡಲಿಕ್ಕೆ ಫೈನಲಿ ಬ್ರೌನ್ ಕಲರ್ ಬರುತ್ತೆ. ನೀವು ವೈಟ್ ಶುಗರ್ ಹಾಕಿದ್ರೆ ಇದು ಲಡ್ಡು ವೈಟ್ ಕಲರೇ ಬರುತ್ತೆ. ನೋಡಿ, ನಾನಿಲ್ಲಿ ಬ್ರೌನ್ ಶುಗರ್ ಹಾಕಿರೋದ್ರಿಂದ ಇದು ಬ್ರೌನ್ ಕಲರ್ ಕಾಣಿಸ್ತಾ ಇದೆ. 10ರಿಂದ 15 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಇದನ್ನು ಈ ಥರ ಬಾಡಿಸೋದ್ರಿಂದ ತೆಂಗಿನಕಾಯಿನಲ್ಲಿರೋ ಅಂಥ ಹಸಿ ವಾಸನೆ ಎಲ್ಲ ಹೋಗಿ ಒಳ್ಳೆ ಸ್ವೀಟ್ ಅರೋಮಾ ಮನೆ ತುಂಬ ಹಬ್ಬುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಈ ಫ್ಲೇವರು, ತುಂಬ ಚೆನ್ನಾಗಿರುತ್ತೆ ಕೊಕೊನಟ್ ಲಡ್ಡು. ನೀವು ಕೂಡ ಮನೆಯಲ್ಲಿ ಮಿಸ್ ಮಾಡ್ದಲೇ ಒಂದು ಸತಿನಾದರೂ ಮಾಡ್ಕೊಳ್ಳಿ. ಇದಕ್ಕೆ ಗಸಗಸೆನೂ ಕೂಡ ಹಾಕ್ಕೋಬೋದು, ಆಪ್ಷನಲ್, ನಿಮ್ಮ ರುಚಿಗೆ ಅನುಸಾರ. ಈಗ ನೋಡಿ, 10ರಿಂದ 15 ನಿಮಿಷಗಳ ಕಾಲ ನಾನು ಲೋ ಫ್ಲೇಮಲ್ಲಿ ಬಾಡಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿದು ಫ್ರೈ ಆಗಿದೆ. ಇದನ್ನು ಒಂದು 2-3 ನಿಮಿಷಗಳ ಕಾಲ ಸ್ವಲ್ಪ ಆರೋದಕ್ಕೆ ಬಿಡೋಣ. ಕಾಯಿ ತುರಿ ಬಾಡಿಸಿಟ್ಕೊಂಡಿರೋದನ್ನ ನಾನೀಗ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಇದ್ದಾಗಲೇ ಈ ಥರ ಚಿಕ್ಕದಾಗಿ ಲಡ್ಡುಗಳನ್ನ ಕಟ್ಕೊಂಡ್ರೆ ಕ್ಲೀನಾಗಿ ಲಡ್ಡು ಚೆನ್ನಾಗೇ ಬರುತ್ತೆ. ತುಂಬ ತಣ್ಣಗಾಗೋ ಅಷ್ಟು ಎಲ್ಲ ಬಿಡೋಕ್ಕೆ ಹೋಗಬೇಡಿ. ಇದ್ರ ಮೇಲೆ ಡ್ರೈ ಫ್ರೂಟ್ಸ್ನ ಈ ಥರ ಗಾರ್ನಿಷ್ ಮಾಡೋದ್ರಿಂದ ಚಿಕ್ಕ ಮಕ್ಕಳು ಕೂಡ ಮತ್ತು ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ, ಇಲ್ಲ ಅರ್ಜೆಂಟಿಗೆ ಡ್ರೈ ಫ್ರೂಟ್ಸ್ ಏನಾದರೂ ಮನೇಲಿ ಖಾಲಿಯಾಗಿದ್ದರೆ ಬೇಜಾರಾಗಬೇಡಿ, ಸಕ್ಕರೆ ಕಾಯಿ ತುರಿ 2 ಫ್ರೈ ಮಾಡಿಕೊಂಡು ಕೂಡ ಈ ಥರ ಲಡ್ಡುನ ಕಟ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇನ್ನೂ ಬೇಕು ಅಂದರೆ ಗಸಗಸೆನೂ ಕೂಡ ಹುರಿದು ಇದ್ರ ಜೊತೆಲಿ ಸೇರಿಸ್ಕೋಬೋದು, ಆಗ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮನೆಗೆ ಗೆಸ್ಟೆಲ್ಲ ಬಂದಿದ್ದಾಗ ನೀವು ಸಿಂಪಲ್ ಅಂದರೆ ಪಾಯಸ ಮಾಡೋದಕ್ಕಿಂತ ಎಲ್ಲದಕ್ಕಿಂತ ಬೇಗನೆ ಈ ಸ್ವೀಟ್ ಆಗುತ್ತೆ. ನೀವು ಕೂಡ ಗೆಸ್ಟ್ ಯಾರಾದರೂ ಬಂದಿದ್ದಾಗ ದಿಢೀರಂತ ಈ ರೆಸಿಪಿನ ಮಾಡ್ಕೊಳ್ಳಿ. ನೀವು ಕೂಡ ಮನೇಲಿ ಈ ರೆಸಿಪಿನ ಮಾಡಿ, ನೀವು ಮಾಡಿದ ದಿನವೇ ಖಂಡಿತವಾಗ್ಲೂ ಈ ಸ್ವೀಟು ಅವತ್ತೇ ಖಾಲಿಯಾಗುತ್ತೆ. ನೆಕ್ಸ್ಟ್ ಡೇಗೆ ಇಡೋಕ್ಕೆ ಬಿಡಲ್ಲ ಯಾರು, ಅಷ್ಟು ಚೆನ್ನಾಗಿರುತ್ತೆ.
ಹಲೋ ಬ್ಯಾಚುಲರ್ಸ್, ನೀವು ಯಾರಿಗಿಂತ ಏನೂ ಕಮ್ಮಿ ಇಲ್ಲ. ನೀವು ಕೂಡ ಈ ರೆಸಿಪಿನ ಒಂದ್ಸಲನಾದರೂ ಟ್ರೈ ಮಾಡಿ ನೋಡಿ. ನೋಡೋದಕ್ಕೆ ಎಷ್ಟು ಜ್ಯೂಸಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನಾನು ಮಾಡಿರೋ ಈ ಸಿಂಪಲ್ ಕೊಕೊನಟ್ ಲಡ್ಡು ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ನ ಮಾಡಿ. ಥ್ಯಾಂಕ್ ಯು ಆಲ್.